कोई नेता खड़े नहीं होते साहब, किसी का नाम मत लीजिए। उन्होंने निकल गया, वो क्यों निकल गया? सब सिर्फ राजनीति। लोग हैं जो बहुत सीरियस हैं, उनको बहुत आईसीयू में भर्ती करना पड़ गया और ಫ್ರೆಂಡ್ಸ್, ಈ ವಿಡಿಯೋನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ಅವರು ಮನುಷ್ಯರ ಮತ್ತೇನು ದನಗಳ ಅನಿಸುತ್ತೆ ಅಲ್ವಾ? ನಿನ್ನೆ ರಾತ್ರಿ ಯಾವ ರೀತಿಯ ಆ ಅಭ್ಯರ್ಥಿಗಳಿಗೆ ಪೊಲೀಸರು ಹೊಡಿತಿದ್ದಾರೆ ಅಂದ್ರೆ ತಮಗೆ ಮನಸ್ಸಿಗೆ ತಿಳಿದಂತೆ ಎರ್ರ ಬಿರ್ರಿ ಹೊಡೆದಿದ್ದಾರೆ ಆ ಕ್ಯಾಂಡಿಡೇಟ್ಗಳಿಗೆ ಪೊಲೀಸರು. ಎಲ್ಲಾ ನ್ಯೂಸ್ ರಿಪೋರ್ಟರ್ಗಳು ವಿಡಿಯೋ ಮಾಡ್ತಾ ಇದ್ರು ಪೊಲೀಸರು ಬಿಡದೆ ಅದೇ ರೀತಿ ಆ ಕ್ಯಾಂಡಿಡೇಟ್ಗಳಿಗೆ ಹೊಡಿತಾ ಇದ್ದಾರೆ. ನಿಮಗೇನ್ ಅನಿಸ್ತಾ ಇದೆ? ಈ ಕ್ಯಾಂಡಿಡೇಟ್ಗಳಿಗೆ ಹೊಡಿತಾ ಇದ್ರೆ ನಾವೇನು ಸ್ವತಂತ್ರ ಭಾರತದಲ್ಲಿದ್ದೇವೋ ಇನ್ನ 1947 ಕಿಂತ ಹಿಂದಿದ್ದೇವೋ ಅನಿಸ್ತಾ ಇಲ್ವಾ? ನಿನ್ನೆ ರಾತ್ರಿ ಆದಂತ ಲಾಠಿ ಏಟಿನಿಂದ ಅಭ್ಯರ್ಥಿಗಳು ಇನ್ನ ಹೆಚ್ಚಿನ ಜನಸಂಖ್ಯೆ ಸೇರಿ ಬಿಹಾರದ ಪಟನಾದಲ್ಲಿ 8 ಲಕ್ಷಕ್ಕೂ ಅಧಿಕ ಕ್ಯಾಂಡಿಡೇಟ್ಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅದು ಕರ್ನಾಟಕದ KPSCನೇ ಆಗ್ಲಿ ಅಥವಾ ಬಿಹಾರ್ನ BPSCನೇ ಆಗ್ಲಿ, ಕರ್ನಾಟಕದಲ್ಲಿ ಅದೇ ರೀತಿ PDO ಎಕ್ಸಾಮ್ಗಳ ಪ್ರಶ್ನೆ ಪತ್ರಿಕೆ ಕೂಡ ಲೇಟ್ ಆಯ್ತು. PDO ಅಭ್ಯರ್ಥಿಗಳು ಅದನ್ನು ವಿರೋಧಿಸಿ ಪ್ರತಿಭಟನೆಗೆ ರೋಡಿಗಿಳಿದ್ರು. ಹಾಗಾಗಿ ಅವ್ರ ಮೇಲೆ ಕೇಸ್ ಹಾಕಲಾಯಿತು ಕರ್ನಾಟಕದಲ್ಲಿ. ಹಾಗೆ ಇತ್ತೀಚೆಗೆ ಕೆಲವು ದಿನಗಳಿಂದ ಚರ್ಚೆ ಆಗುತ್ತಿರುವ ಟ್ರೆಂಡಿಂಗ್ ವಿಷಯ ಯಾವುದೆಂದರೆ ಬಿಹಾರ್ ಪಬ್ಲಿಕ್ ಕಮಿಷನ್ದು. ಬಿಹಾರ್ ಪಬ್ಲಿಕ್ ಕಮಿಷನ್ ಇತ್ತೀಚೆಗೆ ಕೆಲವು ಗೆಜೆಟೆಡ್ ಪ್ರೊಬೇಷನರ್ ಅಧಿಕಾರಿಗಳ ಹುದ್ದೆಗೆ ನೇಮಕಾತಿಗೆ ಎಕ್ಸಾಮ್ ಕರೆದಿತ್ತು. ಆ ಎಕ್ಸಾಮ್ ಇದೇ ಡಿಸೆಂಬರ್ 13ರಂದು ನಡೆದಿತ್ತು. ಬಿಹಾರದ ಬಾಪು ಎಕ್ಸಾಮ್ ಸೆಂಟರ್ ನಲ್ಲಿ ಪೇಪರ್ ಸೋರಿಕೆ ಆಗಿದೆ ಎಂದು ಅಭ್ಯರ್ಥಿಗಳು ಆರೋಪ ಮಾಡಿದ್ರು. ಶುಕ್ರವಾರ BPSC ಪರೀಕ್ಷಾ ನಿಯಂತ್ರಕ ರಾಜೇಶ್ ಸಿಂಗ್ ಅವರು ಆಯೋಗದ ನಿಲುವನ್ನು ಪುನಶ್ಚೇಧಿಸಿದರು. ಯಾವುದೇ ಸಂದರ್ಭದಲ್ಲಿ 70ನೇ CCE ಪರೀಕ್ಷೆಯನ್ನು ರದ್ದುಗೊಳಿಸುವುದಿಲ್ಲ ಅಂತ ಹೇಳಿದರು. ಯಾವ ರೀತಿಯಲ್ಲಿ ಮುಖ್ಯ ಪರೀಕ್ಷೆ ಏಪ್ರಿಲ್ನಲ್ಲಿ ನಿಗದಿಯಾಗಿದೆಯೋ ಅದೇ ರೀತಿ ಏಪ್ರಿಲ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಯುತ್ತೆ ಎಂದು ಅವರು ಹೇಳಿದರು. ಬಿಹಾರ್ ಪಬ್ಲಿಕ್ ಕಮಿಷನ್ ವಿರುದ್ಧ ಅಭ್ಯರ್ಥಿಗಳ ಹೋರಾಟ ಏನೋ ನಡೆಯುತ್ತಿದೆ. ಅದರೊಳಗೆ ರಾಜಕೀಯ ಪಕ್ಷಗಳ ಎಂಟ್ರಿ ಇರಲುದ್ರೆ ಹೇಗೆ? ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಮುಂದೆ ಆಗುತ್ತವೆ. ಈ ಪ್ರತಿಭಟನೆಯಲ್ಲಿ ಜನ್ ಸ್ವರಾಜ್ ಪಕ್ಷದ ಸ್ಥಾಪಕ ಆದಂತಹ ಪ್ರಶಾಂತ್ ಕಿಶೋರ್ ಹಾಗೆ ಆ ಸ್ಥಾಪಕದ ಕೆಲವು ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಹಾಗೆ ಕೆಲವು ಕೋಚಿಂಗ್ ಸೆಂಟರ್ನ ಸ್ಥಾಪಕರು ಭಾಗಿಯಾಗಿ ಪ್ರತಿಭಟನೆಯಲ್ಲಿ ನಿನ್ನೆ ರಾತ್ರಿ ಬಿಹಾರದ CM ಆದಂತಹ ನಿತೀಶ್ ಕುಮಾರ್ ಅವರ ಮನೆಗೆ ಪ್ರತಿಭಟನೆ ಮಾಡಲು ಹೋಗುತ್ತಿದ್ರು. ಪ್ರತಿಭಟನೆ ಮಾಡಲು ಹೋಗುವ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳು ಅವರು ತಡೀತಾರೆ. ಹಾಗಾದ್ರೂ ಆ ಅಭ್ಯರ್ಥಿಗಳು ಅವರೆಲ್ಲ ಹಾಗೆ ಮುಂದೆ ಹೋಗುವ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳು ಅವ್ರ ಮೇಲೆ ಲಾಠಿ ಪ್ರಯೋಗ ಮಾಡುತ್ತಾರೆ. ಈ ಲಾಠಿ ಪ್ರಯೋಗದಿಂದ ಕೆಲವು ಅಭ್ಯರ್ಥಿಗಳು ಪೊಲೀಸರ ಹೊಡೆತದಿಂದ ತುಂಬಾ ಸೀರಿಯಸ್ ಆಗಿದ್ದಾರೆ. ಹಾಗೆ ಕೆಲವು ಅಭ್ಯರ್ಥಿಗಳಿಗೆ ಚಿಕ್ಕ ಪುಟ್ಟ ಗಾಯಗಳು ಆಗಿದ್ದಾವೆ. ಹೆಚ್ಚು ಕಡಿಮೆ ಈ ಪ್ರತಿಭಟನೆ ಸ್ಟಾರ್ಟ್ ಆಗಿ 10 ಅಥವಾ 13 ದಿನ ಆಯಿತು. ಆದ್ರೂ ಆ ರಾಜ್ಯದ CM ಇದುವರೆಗೂ ಯಾವುದೇ ಒಂದು ಮಾತಾಡಿಲ್ಲ ಆ ವಿಷಯದ ಬಗ್ಗೆ. ನಿನ್ನಿನ ಆ ಲಾಠಿ ಚಾರ್ಜ್ನಿಂದ ಕೆಲವು ಪಕ್ಷಗಳು ಆ ಅಭ್ಯರ್ಥಿಗಳ ಪರವಾಗಿ ಮಾತಾಡ್ತಾ ಇದ್ದಾರೆ. ಹಾಗೆ ಪೊಲೀಸರು ಹೇಳ್ತಾ ಇದ್ದಾರೆ ಪ್ರಶಾಂತ್ ಕಿಶೋರ್ ಹಾಗೆ ಅವರು ಪಕ್ಷದ ಕೆಲವು ನಾಯಕರು ಆ ಅಭ್ಯರ್ಥಿಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಹಾಗೆ ಪ್ರತಿಭಟನೆ ಮುಂದೆ ಹೋಗಿ ಯಾವ ಸ್ವರೂಪ ಪಡೆದುಕೊಳ್ತದೆ ಅಂತ ಗೊತ್ತಿಲ್ಲ. ನಿಮಗೆ ಏನ್ ಅನಿಸ್ತಾ ಇದೆ ಈ ಪ್ರತಿಭಟನೆಯಿಂದ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಈ ವಿಡಿಯೋನು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.